ಹರೇ ಕೃಷ್ಣ. ಕಲ್ಯಾಣಿ ಡನ್ ವೈಬ್ಸ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲವನ್ನು ನಾನೇ ಮಾತಾಡ್ತೀನಿ. ಇನಫ್ ಇಸ್ ಇನಫ್. ಎಲ್ಲರದು ಕೇಳಿ ಕೇಳಿ ಕಿವಿ ನೋವು ಬಂತು. ಪಾಯಿಂಟ್ ಬರೆದಿಟ್ಟುಕೊಂಡು ಹೇಳ್ತೀನಿ. ಮೊನ್ನೆ ಯಾರೋ ಸೀರೆ ಎತ್ತಿ ಡ್ಯಾನ್ಸ್ ಮಾಡಿದ್ದು ರೀಲ್ಸು 4 ಲಕ್ಷ ವ್ಯೂಸ್ ಬಂದಿತ್ತು. ಎಲ್ಲರೂ ವೈರಲ್ ವಿಡಿಯೋ ನೋಡಿ ಮಾಡಿ ಅಂತಾರಲ್ಲ, ಏನಪ್ಪ ಅದು ಅಷ್ಟೊಂದು ಹೇಳ್ತಾರಲ್ಲ ಅಂತ ನಾನು ಹುಡುಕಿ ನೋಡಿದೆ. ನಾನೇ ಒಂದು ಲೈಕ್ ಕೊಟ್ಟುಬಿಟ್ಟೆ ಫಸ್ಟ್ ಟೈಮ್, ಹೋಗಲಿ ಅತ್ಲಾಗೆ ಅಂತ. ಇಷ್ಟು ಜನ ನೋಡಿ ಮೆಚ್ಚಿದ ನಿನ್ನನ್ನು ನಾನು ಮೆಚ್ಚದಿದ್ದರೆ ಪಾಪ ಬರ್ಬೋದೇನೋ ಅಂತ ಹೆದರಿ ಏನೇನೋ ಮಾಡಿ ವ್ಯೂಸ್ ಬರಿಸಿದರೆ ಇವತ್ತು ಒಳ್ಳೆ ವ್ಯೂಸ್ ಬರ್ಬೋದು. ಆದರೆ ಅದರ ಕರ್ಮ ಅನುಭವಿಸಲೇಬೇಕು. ಇಂಥ ವಿಚಾರ ಎಲ್ಲ ಗೊತ್ತಿದ್ದು ಮಾಡಿದರೆ ಇನ್ನೂ ಜಾಸ್ತಿ ಕರ್ಮದ ಫಲ. ಗೊತ್ತಿದ್ದು ಹೇಳದೇ ಇದ್ದರೆ ನಾನು ಈ ಚಾನಲ್ನ ಉದ್ದೇಶ ಪರಿಪಾಲಿಸಲಿಲ್ಲ ಅಂತ ನನಗೆ ಗಿಲ್ಟ್ ಕಾಡುತ್ತೆ. ನಾವು ಚಾನಲ್ ಮಾಡಿದ್ದು ನನಗೆ ಗೊತ್ತಿರೋ ವಿಷಯ ಎಲ್ರಿಗೂ ಹೇಳಿಕೊಡಬೇಕು. ಅದು ಆಧ್ಯಾತ್ಮವಾಗಿರಲಿ, ಲೌಕಿಕವಾಗಿರಲಿ, ಸಾಮಾಜಿಕವಾಗಿರಲಿ, ನನಗೆ ತಿಳಿದದ್ದನ್ನು ನಿಮಗೂ ಹೇಳಬೇಕು ಅಂತ. ವಿಷಯ ಉತ್ತಮವಾಗಿರಬೇಕು, ಶ್ರೇಷ್ಠ ಮಟ್ಟದಿರಬೇಕು. ಬರೀ ತಮ್ನೈಲ್ನಲ್ಲಿ ಏನೋ ಅಷ್ಟು ಹಾಕೋದು, ಒಳಗಡೆ ಸೊಪ್ಪು ಇರೋದಿಲ್ಲ. ಇವತ್ತು ನಮ್ಮ ಹಿತೈಷಿಯೊಬ್ಬರು ಹೇಳಿದರು, ನಿಮ್ಮ ವಿಡಿಯೋ ಮಾಹಿತಿ ವಿಚಾರ ಎಲ್ಲ ಉತ್ತಮವಾಗಿದೆ, ಬಹಳ ಉತ್ತಮವಾಗಿದೆ. ಆದರೆ ನೀವು ತಮ್ನೈಲ್ ಇನ್ನೂ ಚೆನ್ನಾಗಿ ಮಾಡಿ ಅಂತ. ಆದರೆ ನನಗೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಜಾಸ್ತಿ ತೋರಿಸಲು ಇಷ್ಟ ಇಲ್ಲ. ವಿಚಾರ ಮಾಹಿತಿ ವಿಡಿಯೋದಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿರಬೇಕೆಂಬುದೇ ನನ್ನ ಇಚ್ಛೆ. ನಾನು ಯಾವತ್ತೂ ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಅಂತ ಮಾಡಿಕೊಂಡಿಲ್ಲ. ಯಾರಿಂದಲೂ ಏನನ್ನು ನಿರೀಕ್ಷಿಸುವುದೂ ಇಲ್ಲ, ಯಾವತ್ತೂ ಕೇಳಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಮಾಡಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಏನೋ ಒಂದು ಕೇಳಲು ಶುರು ಮಾಡಿದ್ದು. ಅದು ತುಂಬ ಕಷ್ಟಪಟ್ಟು ಕೇಳ್ತಿದ್ದೆ. ಏನೋ ಒಂದು ಆಸೆ ಇರುತ್ತಲ್ವ, ಒಂದಿಷ್ಟು ಸಬ್ಸ್ಕ್ರೈಬರ್ ನೋಡಿ ಖುಷಿ ಪಡೋಣ ಅಂತ. ಅದಕ್ಕೇನು ಯಾರಿಗೂ ಯಾವ ಕಷ್ಟವೂ ಇಲ್ಲ, 1 ರೂಪಾಯಿ ಖರ್ಚು ಇಲ್ಲ. ಅಷ್ಟೊತ್ತು ಹಿಡ್ಕೊಂಡಿರೋ ಮೊಬೈಲ್ಗೆ ಏನೇನೋ ನೋಡಿದ ಕಣ್ಣುಗಳಿಗೆ, ಏನೇನೋ ಕೇಳಿದ ಕಿವಿಗಳಿಗೆ 1-2 ಸಲ ಕೃಷ್ಣನೋ, ರಾಮನೋ, ಭಗವದ್ಗೀತೆಯೋ, ದುರ್ಗಾನೋ, ಶಿವನೋ ಈ ರೀತಿಯ ಕೆಲವು ಶಬ್ದಗಳು ಬಂದು ಬಿದ್ದರೆ ನನ್ನ ಪ್ರಕಾರ ಪುಣ್ಯ ಸಿಗುತ್ತೆ ಅಂತಾನೆ. ಮತ್ತೆ ಅಪ್ಪಿತಪ್ಪಿ ನೋಡಿದರೆ ಫುಲ್ ವಿಡಿಯೋ ನೋಡಿಬಿಟ್ರೆ ಒಂದು ಲೈಕ್ ಕೊಟ್ಟರು ಪುಣ್ಯನೇ ಬರೋದು. ಒಂದು ಚಿಕ್ಕ ಕಮೆಂಟ್ ಹಾಕಿದರೆ ಯಾರೋ ಒಬ್ಬರಿಗೆ ನೀವು ಪುಟ್ಟದಾಗಿ ಸಂತೋಷ ಪಡಿಸಿದಂತೆ ಆಗುತ್ತೆ. ಕಮೆಂಟ್ನಲ್ಲೂ ಅಷ್ಟೇ, ಮನಪೂರ್ವಕವಾಗಿ ಮನಸಾಕ್ಷಿಯಾಗಿ ಹಾಕಿ, ದೇವರು ಕೊಟ್ಟ ಕಣ್ಣಿನಿಂದ, ದೇವರು ಕೊಟ್ಟ ಕಿವಿಗಳಿಂದ ಏನೇನು ಮಾಡ್ತೀರೋ ಮಾಡ್ಬೋದು. ಕೊನೆಗೆ ನಮ್ಮ ಮುಖ ನೋಡಬೇಕಾದ್ರೂ ಆ ಕಣ್ಣು ಕರೆಕ್ಟಾಗಿರಬೇಕಾದ್ರೆ ಆ ದೇವರೇ ಬರಬೇಕು. ಒಂದು ವಯಸ್ಸು ಅಂತ ಇರುತ್ತೆ, ಒಂದು ಸರ್ಟೆನ್ ಟೈಮ್ ಅಂತ ಇರುತ್ತೆ. ಸಾಯೋ ತನಕ ಒಂದೇ. ಆದರೆ ಸರ್ಜರಿ ಮಾಡಿದ್ದ ಕಣ್ಣಿಂದನೂ ಅದೇ ನೋಡ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಏನೂ ಹೇಳೋದಿಲ್ಲ. ಹಾಗಂತ ನಮ್ಮಂಥವರು ನಮಗೆ ವ್ಯೂಸ್ ಕಮ್ಮಿ ಇದೆ, ಬೇಡ, ಇನ್ನು ಏನೂ ಬೇಡ, ನಿಲ್ಲಿಸೋಣ ಅಂದರೆ ಬರೀ ಕೆಟ್ಟದ್ದೇ, ಬೇಡವಾದದ್ದೇ, ವೇಸ್ಟ್ ಪ್ರೋಗ್ರಾಮ್ಗಳೇ ತುಂಬಿರುತ್ತವೆ, ಉಳಿಯುತ್ತವೆ. ಹಾಗಾಗಿ ಯಾರಿಗೆ ಬೇಕೋ ನೋಡಲಿ. ನಾವು ನಮ್ಮ ಒಳ್ಳೆಯ, ಉತ್ತಮ, ಶ್ರೇಷ್ಠ ವಿಷಯಗಳ, ಉತ್ಕೃಷ್ಟ ವಿಚಾರಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬರಬೇಕು. ಒಂದಲ್ಲ ಒಂದು ದಿನ ನಮ್ಮದೇ ಚಾನಲ್ ಒಳ್ಳೆಯ ಪ್ರೋಗ್ರಾಮ್ ಮಾತ್ರ ನೋಡೋ ದಿನ ಬಂದೇ ಬರುತ್ತೆ ಎಂಬ ವಿಶ್ವಾಸ ಇರಲಿ ನಮ್ಮಂಥವರಿಗೆ. ನಮ್ಮ ಕಮೆಂಟ್ಸ್ ಅಂದರೆ ನಮ್ಮ ಮುಖ ಕನ್ನಡಿಯಲ್ಲಿ ನೋಡಿಕೊಂಡಂತೆ. ಬೇರೆಯವರಿಗೇನೋ ಕಮೆಂಟ್ ಪಾಸ್ ಮಾಡಿದೆ ಅಂತ ಗೆದ್ದಂಗೆ ಬೀಗಿದ್ರೆ ನಿಮ್ಮ ಮುಖ ಅದು ಅಂತ ಕೂಡ ತಿಳ್ಕೊಂಡ್ರೆ ಒಳ್ಳೆಯದು. ಆಮೇಲೆ ನೋಟಿಫಿಕೇಷನ್ ಬರಲಿಲ್ಲ ಅಂತ ಫಸ್ಟ್ ಟೈಮ್ ನೀವು ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಬೇಕು, ಆಮೇಲೆ ತಾನೇ ಬರೋದು. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಆನ್ನಲ್ಲಿಡಿ. ಅದಲ್ಲದೆ
ಬೇಕು ಅಂತ ಇರೋರಿಗೆ ಕಲ್ಯಾಣಿ ಅಂತ ನೆನಪಿಟ್ಟುಕೊಂಡೇ ಇರ್ತಾರೆ. ಅದೇ ಹಾಕಿ ಬರೆದು ನೋಡಿದರೂ ಅಥವಾ ನಮ್ಮ ಹಳೆ ವಿಡಿಯೋ ನೋಡಿದಾಗ ಲೋಗೋ ಒತ್ತಿದ್ರೂ ಹೊಸದು ಸಿಗುತ್ತೆ. ಎಲ್ಲದಕ್ಕೂ ಮನಸ್ಸು ಕಾರಣ, ಬುದ್ಧಿಯೂ ಬೇಕು, ಕಾಮನ್ ಸೆನ್ಸ್ ಕೂಡ ಬೇಕು. ಹಾಗೆ ಯಾರೋ ಹೇಳಿದರು, ಒಂದು ಸೆಂಟೆನ್ಸ್ ನೆನಪಾಗುತ್ತೆ, ನಮ್ಮ ಚಾನಲ್ಗೂ ಅಪ್ಲೈ ಆಗುತ್ತೆ ಅನಿಸುತ್ತೆ. ಚಿಕ್ಕ ಹುಡುಗಿಯೊಬ್ಬಳು, ಮೇರೆ ರಿಶ್ತೆದಾರ್ ಏಕ್ ಬಿ ಲೈಕ್ನ ಕರ್ತೆ ಕ್ಯೋಂಕಿ ಅಂದರೆ ಯಾರೂ ಲೈಕ್ ಮಾಡೋದಿಲ್ಲ, ಒಂದು ಲೈಕ್ನಿಂದ ನಾನು ಸ್ಟಾರ್ ಆಗಿಬಿಟ್ಟೇನೋ ಅಂತ ಅವರಿಗೆ ಭಯ ಅಂತ. ಆ ರೀತಿ ಆಗಿದೆ ನಮ್ಮ ಅವಸ್ಥೆ. ಒಂದು ಫಂಕ್ಷನ್ ಮಾಡಿ ಕರೆದ್ರೆ ಹತ್ತಿರದವ್ರು ಅನ್ನೋರು ಎಷ್ಟಿರ್ತಾರೆ, ಅವರೆಲ್ಲ ಹತ್ತಿರದವ್ರು ನಿಜವಾಗ್ಲೂ ಆದರೆ ಎಷ್ಟೋ ಈಗ ವ್ಯೂಸ್ ಬರಬೇಕಿತ್ತು. ಯಾರೂ ಹತ್ತಿರದವ್ರು ಇಲ್ಲ ಅನಿಸುತ್ತೆ. ಬಿಡಿ, ಇದೆಲ್ಲ ಭ್ರಮೆ. ಕೊನೆಗೂ ಒಂದಷ್ಟು ಸಂತೋಷ ಸಿಕ್ತು ನನಗೆ. ನಾನು ರಾಧೆ ಅನ್ನೋಕ್ಕಿಂತ ಮುಂಚೆ ಎಷ್ಟೋ ಜನ ಈಗ ರಾಧೆ ರಾಧೆ ಮಾ ರಾಧೆ ರಾಧೆ ಮಾ ಅಂತಾರೆ. ಹಾಗೆಯೇ ಹರೇ ಕೃಷ್ಣ ಅನ್ನೋಕ್ಕಿಂತ ಮುಂಚೆ ಫುಲ್ ಮಂತ್ರನೇ ಹೇಳಿಬಿಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಈ ವಿಷಯದಲ್ಲಿ ನನಗೆ ತುಂಬ ಖುಷಿ ಇದೆ. ರಾಧೆ ರಾಧೆ. ಸ್ನೇಹಿತರೆ, ಇದುವರೆಗೆ ಸಬ್ಸ್ಕ್ರೈಬರ್ಸ್, ಲೈಕ್ಸ್, ವ್ಯೂಸ್ ಮತ್ತು ಶೇರ್ಸ್ ಎಂಬ ವಿಚಾರವಾಗಿ ಒಂದು ಟಿಪ್ಪಣಿಯನ್ನು ಕೇಳಿದಿರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಯೋಣವಂತೆ. ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.